ಚಲಿಸುತ್ತಿದ್ದ ಬಿಎಂಟಿಸಿ ಬಸ್ನಲ್ಲೇ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಹೆಣ್ಣೂರು ಬ್ರಿಡ್ಜ್ ಬಳಿ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದು. ಕೂಡಲೇ ಬಿಎಂಟಿಸಿ ಬಸ್ ನಿಲ್ಲಿಸಿ ಜಂಪ್ ಮಾಡಿದ್ದಾನೆ ಚಾಲಕ. ನೋಡಿ, ಬಿಎಂಟಿಸಿ ಬಸ್ಗಳಿಗೆ ಏನು ಕಾದಿದೆ ಗೊತ್ತಿಲ್ಲ. ಒಂದಲ್ಲ ಒಂದು ಅವಾಂತರಗಳಾಗ್ತಾನೆ ಇರುತ್ತೆ. ಅದರಲ್ಲೂ ಅದೆಷ್ಟು ಬಸ್ಗಳು ಸುಟ್ಟು ಹೋಗಿದ್ದಾವೆ ಏನಿಷ್ಟು ಈ ಒಂದು ಡಾಟಾ ನೋಡಿದ್ರೆ ಇಲ್ಲಿವರೆಗೆ ನಾವು ಕೂಡಲೇ ಬಸ್ಸನ್ನು ಸ್ಟಾಪ್ ಮಾಡಿ ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ, ಅಂದರೆ ಜಂಪ್ ಮಾಡಿದ್ದಾರೆ. ಇಂಜಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಡಿಪೋಗೆ ಬಿಎಂಟಿಸಿ ಬಸ್ ಹೋಗ್ತಿದ್ದಾಗ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಪ್ರಯಾಣಿಕರಿದ್ದರೆ ಏನಾದರೂ ಅನಾಹುತ ಆಗುವಂಥ ಸಾಧ್ಯತೆಗಳಿತ್ತು. ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಹೆಣ್ಣೂರು ಬ್ರಿಡ್ಜ್ ಬಳಿ ನಡೆದಿರುವಂತಹ ಘಟನೆ ಇದು. ಡಿಪೋಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಆ ಟೈಮ್ನಲ್ಲಿ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಈ ರೀತಿ ಅವಘಡ ಸಂಭವಿಸಿದೆ. ಕೂಡಲೇ ಅಗ್ನಿಶಾಮಕ ದಳದವರಿಗೂ ಕೂಡ ಫೋನ್ ಮಾಡಲಾಯಿತು. ಬೆಂಕಿನ ನಿಲ್ಲಿಸುವಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಇಮಿಡಿಯೇಟ್ಲಿ ಚಾಲಕ ಅಲರ್ಟ್ ಆಗಿ ಅಲ್ಲಿಂದ ಜಂಪ್ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ ಇಂಜಿನಲ್ಲಿ, ಅಂದರೆ ಮುಂಭಾಗದಲ್ಲಿ ಕೆಳಗಡೆ ಕಾಣಿಸಿಕೊಂಡಿರುವಂಥ ಒಂದು ಬೆಂಕಿ ಇದು. ಅವನಿಗೆ ಶಾಖ ತಟ್ಟಿದೆ. ಕೂತ್ಕೊಂಡಿದ್ನಲ್ವಾ ಡ್ರೈವರು, ಕೆಳಗಡೆ ಏನೋ ಬಿಸಿ ಹೊಡಿತಾ ಇದೆ, ಹೊಗೆ ಬರ್ತಾ ಇದೆ ಅಂತ ನೋಡ್ತಾರೆ. ಕೆಳಗಡೆ ಲೈಟಾಗಿ ಬೆಂಕಿ ಕಾಣಿಸಿಕೊಂಡಿತ್ತು. ಅದಾದ ಮೇಲೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಯಾಕಂದರೆ ಹೆಣ್ಣೂರು ಬ್ರಿಡ್ಜ್ ಬಳಿನೇ ಈ ಘಟನೆ ಆಗಿರೋದ್ರಿಂದಾಗಿ ಅಲ್ಲಿ ಸುತ್ತಮುತ್ತ ಇರುವಂತಹ ವಾಹನ ಸವಾರರಿಗೂ ಕೂಡ ಆತಂಕ ಶುರುವಾಗಿತ್ತು. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಅಪಾಯ ಆಗಿಲ್ಲ. ಬಹುತೇಕವಾಗಿ ಬಿಎಂಟಿಸಿ ಬಸ್ಗಳು ಗುಜರಿ ಸೇರಬೇಕಾದಂಥವು ಜಾಸ್ತಿ ಇದ್ದಾವೆ. ಅವನು ಕೂಡ ಓಡಿಸ್ತಾ ಇದ್ದಾರೆ. ಬರೋಷ್ಟು ದಿನ ಬರಲಿ ಅಂಥೇಳಿ ಓಡಿಸ್ತಾ ಇದ್ದಾರೆ. ಇಂಜಿನ್ ಯಾವ ಫೇಲ್ ಆಗಿದೆಯೋ, ಇಂಜಿನ್ ಯಾವ ತುಕ್ಕು ಹಿಡಿದಿದ್ದಾವೋ ಏನೂ ಗೊತ್ತಿಲ್ಲ. ಹಾಗಾಗಿನೇ ಕಾರಣ ಅಂತ ಹೇಳಿದ್ರೆ ಭಾಳ ವರ್ಷಗಳಿಂದ ರಿಪೇರಿಯನ್ನು ಮಾಡದೆ ಅಥವಾ ಹೊಸ ಬಸ್ಸನ್ನು ಖರೀದಿ ಮಾಡದೆ ಹಳೆ ಬಸ್ಗಳನ್ನೇ ಓಡಿಸ್ತಾ ಇರೋದು ಕೂಡ ಕಾರಣ ಆಗಿದೆ.